ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರು ಸದ್ದು ಮಾಡ್ತಾ ಇರುವಂತಹ ಕುರ್ಚಿ ಕದನ ದಿನದಿಂದ ದಿನಕ್ಕೆ ಜಟಿಲಗೊಳ್ತಾ ಇದೆ. ಕಗ್ಗಂಟಾಗಿ ವರಿಷ್ಠರಿಗೆ ಪರಿಣಮಿಸ್ತಾ ಇದೆ. ಈಗ ವರಿಷ್ಠರ ನಡೆ ಮತ್ತು ನಿರ್ಧಾರ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಗದ್ದುಗೆ ಗುದ್ದಾಟ ಇವತ್ತಿನಿಂದ ಶುರುನಾ ಅಸಲಿ ಆಟ? ಈ ವಾರದಲ್ಲೇ ಕೈ ಹೈಕಮಾಂಡ್ನಿಂದ ಬರುತ್ತಾ ಫಸ್ಟ್ ರಿಸಲ್ಟ್? ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಯಾರಿಗೆ ಯಾವ ಶಾಕನ್ನು ಕೊಡ್ತಾರೆ? ಸ್ವಲ್ಪ ಟೈಮನ್ನು ತಗೋತಾರಾ? ಸುಮ್ಮನಿರಿ ಅಂಥೇಳಿ ವಾರ್ನನ್ನು ಮಾಡ್ತಾರ? ಕರ್ನಾಟಕ ಕಿತ್ತಾಟದ ಅಂದರೆ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ, ಕ್ಷಣಕ್ಕೊಂದು ವಿದ್ಯಮಾನಗಳಾಗ್ತಾ ಇದೆ. ದೆಹಲಿಗೆ ಹೋಗ್ತಾ ಇದೆ ಒಂದು ಟೀಮು. ಕೆ.ಸಿ. ವೇಣುಗೋಪಾಲ್ ರಾಜ್ಯಕ್ಕೆ ಬಂದಿದ್ದಾರೆ. ಕಳೆದ 3 ದಿನಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿಯೇ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಭೇಟಿಯಾಗಿಲ್ಲ. ವಿದೇಶ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಈಗ ವಾಪಸ್ ಭಾರತಕ್ಕೆ ಬಂದಿದ್ದಾರೆ. ಚೆಂಡು ಅವರ ಅಂಗಳದಲ್ಲಿದೆ. ನಿಲುವು ನಿರ್ಧಾರ ಏನು ಅನ್ನೋದೇ ಕುತೂಹಲ. ಇವತ್ತು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ದೆಹಲಿಗೆ ಖರ್ಗೆ, ಸಂಜೆ ರಾಹುಲ್ ಭೇಟಿ ಸಾಧ್ಯತೆ. ಕುರ್ಚಿ ಕಿತ್ತಾಟದ ಬಗ್ಗೆ ವಾಸ್ತವ ವರದಿಯನ್ನು ಮುಂದಿಡುವಂತಹ ಸಾಧ್ಯತೆ. ಪವರ್ ಶೇರ್ ಬಗ್ಗೆ ಖರ್ಗೆ ಖಡಕ್ ಅಭಿಪ್ರಾಯವನ್ನು ಮಂಡಿಸಬಹುದು. ಖರ್ಗೆ ವರದಿಯನ್ನು ಆಧರಿಸಿ ರಾಹುಲ್ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಚಾನ್ಸಸ್ ಹೆಚ್ಚಿದೆ. ಹಾಗಾಗಿ ಖರ್ಗೆ ವರದಿ ಏನು, ಹೈಕಮಾಂಡ್ ಬಳಿ ಇರುವಂತಹ ಆಪ್ಷನ್ಸ್ಗಳೇನು, ಇವತ್ತು ದೆಹಲಿಯಲ್ಲಿ ಏನಾಗುತ್ತೆ? ಸಹಜವಾದಂತಹ ಕುತೂಹಲ. ನೋಡಿ, 1993 ಎಸ್ ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಅವರ ಆಯ್ಕೆಯಲ್ಲಿ ವರಿಷ್ಠರು ಎಷ್ಟು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು ಅಂದರೆ, ಮುಚ್ಚಿದ ಲಕೋಟೆಯಲ್ಲಿ ಹೆಸರು ಬರೆದು ಕಳಿಸ್ತಾ ಇದ್ರಂತೆ, ಇಂಥವರೇ CM ಆಗಬೇಕು ಅಂಥೇಳಿ. ಆಗಿನ ಕಾಂಗ್ರೆಸ್ ಹೈಕಮಾಂಡ್ಗೂ ಈಗಿನ ಕಾಂಗ್ರೆಸ್ ಹೈಕಮಾಂಡ್ಗೂ ಲಾಟ್ ಆಫ್ ಡಿಫರೆನ್ಸ್ ಎದ್ದು ಕಾಣಿಸ್ತಾ ಇದೆ. ಹೈಕಮಾಂಡ್ ವೀಕ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಹಾಗಾದರೆ ಕೈ ವರಿಷ್ಠರ ಮುಂದಿರುವಂತಹ ಆಪ್ಷನ್ಸ್ಗಳೇನು ಈ ಜಟಿಲ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ? ಪವರ್ ಶೇರ್ ವಿಚಾರವನ್ನು ಜೀವಂತವಾಗಿಟ್ಟು ಮಾತುಕತೆಯನ್ನು ಮುಂದಕ್ಕೆ ಹಾಕೋದು, ಅರ್ಥಾತ್ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು. ಸದ್ಯಕ್ಕೆ ಹೈಕಮಾಂಡ್ ತೀರ್ಮಾನಕ್ಕೆ ಸಮಯವನ್ನು ತೆಗೆದುಕೊಂಡು DKಶಿಯನ್ನು ಸಮಾಧಾನಪಡಿಸುವಂತಹ ಆಪ್ಷನ್ಸ್ ಕೂಡ ಕಾಂಗ್ರೆಸ್ ವರಿಷ್ಠರ ಮುಂದಿದೆ, ಅರ್ಥಾತ್ ರಾಹುಲ್ ಗಾಂಧಿ ಅವರ ಮುಂದಿದೆ. ಒಂದು ಟೈಮನ್ನು ಫಿಕ್ಸ್ ಮಾಡಿ ಇತ್ಯರ್ಥ ಮಾಡಬಹುದು. ಅದನ್ನು ಇಬ್ಬರಿಗೂ ಕೂಡ ಕನ್ವೆ ಮಾಡಬೇಕಾಗುತ್ತೆ, ತಿಳಿಸ್ಬೇಕಾಗುತ್ತೆ. ಬಟ್ ಇಬ್ಬರು ಒಪ್ಪುತ್ತಾರಾ? ಒಂದು ರೀತಿ ಈಗ ತಕ್ಕಡಿಯಲ್ಲಿ ಕೂತಂಗಾಗಿದೆ ಇಬ್ಬರೂ. ಸಿದ್ದರಾಮಯ್ಯ, DKಶಿ ಇಬ್ಬರನ್ನು ಕೂಡ ದೆಹಲಿ ಕರೆಸ್ಕೊಂಡು ಮುಖಾಮುಖಿ ಸಂಧಾನ ನಡೆಸೋದು. ಈ ಹಿಂದೆ CM ಆಯ್ಕೆಯ ಸಂದರ್ಭದಲ್ಲೂ ಕೂಡ ಇದೇ ಫಾರ್ಮುಲಾವನ್ನೇ ಅಪ್ಲೈ ಮಾಡಲಾಗಿತ್ತು. 2.5 ವರ್ಷ ಮುಂದೂಡಲಾಗಿತ್ತು. ಈಗ ಮತ್ತೊಮ್ಮೆ ಅದೇ ಫಾರ್ಮುಲಾ ಅಪ್ಲೈ ಆಗುತ್ತಾ ಗೊತ್ತಿಲ್ಲ. ಸಿದ್ದರಾಮಯ್ಯ, DKಶಿ ಇಬ್ಬರನ್ನ ದೆಹಲಿ ಕರೆಸ್ಕೊಂಡು ಸಂಧಾನ ಮಾಡುವ, ಸಮಾಧಾನ ಮಾಡುವಂತಹ ಆಪ್ಷನ್ಸ್ ಕೂಡ ಒಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎಲ್ಲವೂ ಕೂಡ ನಿಂತಿರುವಂಥದ್ದು ರಾಜ್ಯದಿಂದ ದೆಹಲಿಗೆ ಹೊರಟಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ವರದಿಯ ಆಧಾರದ ಮೇಲೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.